ಮಹದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಡಾಸೋಲಂಕಿ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರೊಫೆಸರ್ ರಾಜೀವ್ ಗೌಡರವರು, ನಟ ನಿರ್ದೇಶಕ ಎಸ್. ನಾರಾಯಣ್, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಸ್. ಕೇಶವಮೂರ್ತಿ, ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎಂ. ಶಿವರಾಜುರವರು, ಮಾಜಿ ನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ಮಹದೇವಮ್ಮ, ಸೋಲಂಕಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಹರ್ಪತ್ ಸೋಲಂಕಿರವರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಜನಾರ್ದನ್ ರವರು ದೀಪ ಬೆಳಗಿಸಿ ಶಿಬಿರಕ್ಕೆ ಚಾಲನೆ ನೀಡಿದರು. ಬೀದಿ ಬದಿಯ ವ್ಯಾಪಾರಿಗಳಿಗೆ ಮಳೆ ಗಾಳಿಯಿಂದ ರಕ್ಷಣೆಗಾಗಿ ಬೃಹತ್ ಛತ್ರಿಗಳನ್ನು ವಿತರಿಸಲಾಯಿತು. ಪ್ರೊಫೆಸರ್ ರಾಜೀವ್ ಗೌಡರವರು ಮಾತನಾಡಿ, ವಿಡಿಯೋ ಗೇಮ್ಸ್ ಮತ್ತು ಮೊಬೈಲ್ ಸತತವಾಗಿ ವೀಕ್ಷಣೆಯಿಂದ ಮಕ್ಕಳಿಂದ ಹಿಡಿದು ಎಲ್ಲರ ವಯಸ್ಕರಲ್ಲಿ ಕಣ್ಣಿನ ದೋಷ ಬರುತ್ತಿದೆ. ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿ ಇರಲು ದೈಹಿಕ ಚಟುವಟಿಕೆಗಳಾದ ವಾಕಿಂಗ್ ಮತ್ತು ವ್ಯಾಯಾಮ ಮಾಡಬೇಕು. ಉತ್ತಮ ಆಹಾರ ಪದ್ಧತಿಯನ್ನು ಜೀವನ ಶೈಲಿಯಾಗಬೇಕು. ಆರೋಗ್ಯ ಕ್ಷೇತ್ರದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಡಜನರಿಗೆ ಉತ್ತಮ ಸೇವೆ ಕೊಡುತ್ತಿದೆ ಎಂದು ಹೇಳಿದರು. ರೆಗ್ಯುಲರ್ ಆಗಿ ಚೆಕಪ್ ಮಾಡಿಕೊಂಡು ಏನಾದರೂ ಬದಲಾಯಿಸಬೇಕು ಅಂತಂದ್ರೆ ಬದಲಾಯಿಸಕ್ಕೆ ನಾವು ತಯಾರಾಗಬೇಕು. ಈ ಥರ ನಾವು ಇದೇ ಸಮಯದಲ್ಲಿ ನಾನು ಡಾಕ್ಟರ್ ಸೋಲಂಕಿ ಅವ್ರ ಟೀಮ್ಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಏಕೆಂತಂದ್ರೆ ನಾವು ರಾಜಕಾರಣಿಗಳು, ನಮಗೆ ಎಷ್ಟು ಜನಸೇವೆ ಮಾಡಬೇಕು ಅಂತ ಉದ್ದೇಶ ಇದ್ರೂ ನಾವು ಈ ಥರ ಐ ಸ್ಪೆಷಲಿಸ್ಟ್ ಅಲ್ಲ, ಡಾಕ್ಟರ್ಸ್ ಅಲ್ಲ, ಅವ್ರ ಸಹಕಾರ ಬೇಕು. ಈ ಥರ ವಾಲಂಟರಿಯಾಗಿ ಬಂದು ಭಾನುವಾರ ಬೆಳಗ್ಗೆ ಎಲ್ಲ ಜೊತೆನೂ ಗಂಟೆಗಟ್ಟಲೆ ಕಳೆದು ಎಲ್ಲರಿಗೂ ಸ್ವಲ್ಪ ಒಳ್ಳೇದಾಗಲಿ ಅಂತ ಆ ಥರ ದೇಶ ಸೇವೆ ಮಾಡೋಕ್ಕೆ ಅವರು ನಮಗೆ ಕೈ ಜೋಡಿಸಿದ್ದಾರೆ. ಅದಕ್ಕೆ ಡಾಕ್ಟರ್ ಸೋಲಂಕಿ ಮತ್ತು ಅವರ ಉಪಂಗಡಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸಕ್ಕೆ ನಾನು ಬಯಸ್ತೀನಿ. ಈ ಮಹಾಲಕ್ಷ್ಮಿ ಲೇಔಟ್ ಜನ ಭಾಳ ಭಾಗ್ಯವಂತರು. ಏಕೆಂತಂದರೆ ಈ ಥರ ಜನಸೇವೆ ಮಾಡೋಂಥ ಕಾರ್ಪೊರೇಟರ್ಗಳು ಶಿವರಾಜ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು. ಇವಾಗ ಮೊನ್ನೆ ತಾನೇ ನಾನು ಇಲ್ಲಿ ನಂದಿನಿ ಲೇಔಟ್ನಲ್ಲಿ ಇನ್ನೊಬ್ಬ ಶಿವಕುಮಾರ್ ಅವರು ಹೆಲ್ತ್ ಕ್ಯಾಂಪ್ ನಡೆಸಿದ್ರು. ಸೊ ಈ ಥರ ಎಲ್ಲ ಜನರಿಗೆ ಏನು ಉಪಯೋಗ ಬರುತ್ತೆ, ಏನು ಅವ್ರಿಗೆ ಅವ್ರ ಜೀವನದಲ್ಲಿ ಒಂದು ವ್ಯತ್ಯಾಸ ಮಾಡುತ್ತೆ, ಆ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವರು ಮುಂದೆ ಬಂದಿದ್ದಾರೆ. ಈ ಥರ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ನಮ್ಮ ಜನರಿಗೆ, ನಮ್ಮ ಸರ್ಕಾರದ ಮೇಲೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ. ಇಲ್ಲಿ ಜನರ ಸೇವೆ ಮಾಡಿಕೊಂಡು ಜನರ ಪ್ರೀತಿನೂ ಅವ್ರಿಗೆ ಸಿಗುತ್ತೆ. ಹಾಗೇ ಜನ ಅವ್ರಿಗೆ ಮುಂದೆ ಚುನಾವಣೆಯಲ್ಲಿ ಒಳ್ಳೆಯ ಆಶೀರ್ವಾದ ಮಾಡಿ ಅವ್ರಿಗೂ ಇನ್ನೂ ಭಾಳ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರದ ಪಂಚ ಗ್ಯಾರಂಟಿಗಳು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ನೋದು ಜನಗಳ ಆ ಥರ ಏನಿಲ್ಲ. ಈ ರೀತಿ ಕೆಲವೊಂದು ನಾಯಕರು ಈ ರೀತಿ ಸೇವಾ ಕಾರ್ಯಗಳು ಮಾಡ್ತಿದ್ದಾರೆ, ಏನು ಹೇಳ್ತೀವಿ? ಇಲ್ಲ, ಸರ್ಕಾರದ ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಹೋಗಬೇಕಾಗಿದೆ ಹೋಗ್ತಾ ಇದೆ. ಇವೆಲ್ಲ ಅದು ಸರ್ಕಾರದ ಕಡೆಯಿಂದ, ಇದು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರ ಕಡೆಯಿಂದ. ಸೊ ಇವೆಲ್ಲ ಇದೆಲ್ಲ ನಮ್ಮ ಕಾಂಗ್ರೆಸ್ ಕಲ್ಚರ್. ದೇಶ ಸೇವೆ, ಜನರ ಸೇವೆ, ಇಲ್ಲಿ ಇನ್ನೇನೇನು ಮಾಡಬೇಕು. ಇವಾಗ ವಯಸ್ಸಾದವ್ರು ಭಾಳ ಜನ ಕಾಣಿಸ್ತಾ ಇದ್ದಾರೆ. ನಾನು ಚಿಕ್ಕನವ್ರನ್ನು ಕಳಿಸಿ ಇಲ್ಲಿ ಎಕ್ಸಾಮಿನೇಷನ್ಗೆ, ಕಣ್ಣು ಎಕ್ಸಾಮಿನೇಷನ್ಗೆ ಅಂತ ಹೇಳಿದ್ದೀನಿ. ಸೊ ಈ ಥರ ನಾವು ಜನರ ಬಗ್ಗೆ ಏನು ಮಾಡಬೇಕು, ಹೇಗೆ ನೋಡ್ಕೋಬೇಕು ಅಂತ ನಮ್ಮದು ಹಗಲು ರಾತ್ರಿ ಅದೇ ಚಿಂತೆ. ನಟ ನಿರ್ದೇಶಕ ಎಸ್. ನಾರಾಯಣ್ ರವರು ಮಾತನಾಡಿ, ಜನಗಳ ನಡುವೆ ಜನರಿಗೆ ಸೇವೆ ಮಾಡುವವರು ನಿಜವಾದ ರಾಜಕಾರಣಿ. ಉತ್ತಮ ಜನರು ರಾಜಕಾರಣಕ್ಕೆ ಬರಬೇಕು. 3 ತಿಂಗಳಿಗೆ ಒಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಆದರೆ ಆರ್ಥಿಕವಾಗಿ ಹಿಂದುಳಿದವರು ತಪಾಸಣೆಗೆ ಹೋಗುವುದಿಲ್ಲ. ಉಚಿತ ಆರೋಗ್ಯ ತಪಾಸಣೆ ಶಿಬಿರದಿಂದ ಅವರಿಗೆ ಅನುಕೂಲವಾಗಲಿದೆ. ಕೆಟ್ಟ ಸಹವಾಸ, ಕೆಟ್ಟ ವ್ಯಸನಗಳಾದ ಸಿಗರೇಟ್, ಕುಡಿತದ ಚಟಗಳಿಂದ ದೂರ ಇರಿ. ಉತ್ತಮ ಆರೋಗ್ಯ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ಎಂದು ಹೇಳಿದರು. ಈ ಶಿವರಾಜ್ ಅವರು ಯಾವಾಗ ನೋಡಿದ್ರು ಕ್ಷೇತ್ರದಲ್ಲಿ ಇರ್ತಾರೆ. ಏನ್ ಮಾಡ್ತಿರ್ತಾರಪ್ಪ ಕ್ಷೇತ್ರದಲ್ಲಿ ಅಂದ್ರೆ ಏನಾದ್ರೂ ಒಂದು ಚಟುವಟಿಕೆಗಳು ಇದ್ದೇ ಇರ್ತವೆ. ಜನಗಳ ಮಧ್ಯೆನೇ ಇರ್ತಾರೆ, ಜನಗಳ ಜೊತೆಲೇ ಇರ್ತಾರೆ, ಜನಗಳ ಕಷ್ಟ ಸುಖಗಳು ಸ್ಪಂದಿಸ್ತಾ ಇರ್ತಾರೆ. ಇದು ಪರಿಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವಿಶೇಷವಾದ ರಾಜಕಾರಣಿ ಶಿವರಾಜ್ ಅವರು. ಅದು ಹೇಳ್ತಾ ಇದ್ರು, ತಾಯಿಯನ್ನ ತೋರಿಸಿ ಅವ್ರ ಜೊತೆ ಓಡಾಡ್ತಿದ್ದೆ ಅಂತ. ಬಹುಶಃ ಒಳ್ಳೆಯದನ್ನ ಕಲ್ತ್ಕೊಂಡು ಈ ರೀತಿ ಅವ್ರು ತೊಡಗಿದ್ದಾರೆ ಅಂತ ನನ್ನ ಅನಿಸಿಕೆ. ಬೇರು ಹೇಗಿರುತ್ತೋ ನಾರು ಹಾಗಿರುತ್ತೆ, ತಾಯಿ ಹೇಗಿರುತ್ತೋ ಮಗ ಆಗಿರ್ತಾರೆ. ಹಾಗಾಗಿ ಅವ್ರ ತಂದೆ ಕೂಡ ಇದೇ ಥರನೇ. ಬಹುಶಃ 30 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಎಲ್ಲರೂ ಒಂದು ಕಡೆ
ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಿರ್ತಾರೆ, ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಸಹಾಯ ಮಾಡ್ತಿರ್ತಾರೆ, ಆಟೋಟೋಪಗಳಲ್ಲಿ ಇರ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಬೆಳಗಾದ್ರೆ ಸಾಕು ಅವರಿಗೆ ಜನಸೇವೆಯೇ ಆಹಾರ, ಉಸಿರು ಎಲ್ಲ ಆಗೋಗಿದೆ, ನೀರು ಎಲ್ಲ. ಇಂಥವರು ಬಹಳ ಮುಖ್ಯ ಕ್ಷೇತ್ರಕ್ಕೆ. ನೋಡಿ, ಒಂದು ಆರೋಗ್ಯ ತಪಾಸಣಾ ವ್ಯವಸ್ಥೆಯನ್ನು ಮಾಡೋದು ಸುಲಭವಾದ ಮಾತಲ್ಲ, ಬಹಳ ಕಷ್ಟಕರವಾದ್ದು. ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ತುಂಬಾ ಕಷ್ಟ. ಇದೆಲ್ಲ ಮಾಡಿಕೊಂಡು ಪ್ರತಿ ವರ್ಷ ನಿಮ್ಮಗಳ ಜೊತೆಯಲ್ಲಿ ನಿಮ್ಮ ಆರೈಕೆ ಮಾಡಿಕೊಂಡು, ನಿಮ್ಮ ಆರೋಗ್ಯಗಳನ್ನು ವಿಚಾರಿಸಿಕೊಂಡು, ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ವಿಚಾರಿಸಿಕೊಂಡು ಈ ಭಾಗದಲ್ಲಿ ನಿಜವಾದ ನಾಯಕರಾಗಿದ್ದಾರೆ ಶಿವರಾಜ್. ನಾಯಕರಾಗಿದ್ದಾರೆ ಅವರು. ಶಿವರಾಜ್ ಅವರು ಯಾಕೆ ಪದೇ ಪದೇ ಗೆಲ್ತಾ ಇದ್ದಾರೆ ಅಂತ ತುಂಬ ಜನ ಹೊಟ್ಟೆ ಹುರ್ಕೋತಾರೆ. ಸುಮ್ಮನೆ ಗೆಲ್ಲಕ್ಕಾಗಲ್ಲ. ಜನಗಳ ಮನಸ್ಸನ್ನು ಮೊದಲು ಗೆಲ್ಲಬೇಕು, ಮತದಾರರನ್ನು ಫಸ್ಟು ಸೆಳ್ಕೋಬೇಕು. ಅದು ಬಹಳ ಮುಖ್ಯ. ಅದು ಶಿವರಾಜ್ ಅವರು ನನಗಾಗಲೇ ಹೇಳಿದಾಗೆ ಅವ್ರಿಗೆ ಬೇರೆ ಯಾವುದೂ ಗೊತ್ತಿಲ್ಲ, ಬೇರೆ ಜಗತ್ತೇ ಗೊತ್ತಿಲ್ಲ. ಸದಾ ಅವರು ಜನಗಳ ಮಧ್ಯೆ, ಜನಗಳಿಗಾಗಿ, ಜನಗಳಿಗೋಸ್ಕರ ಅವ್ರ ಕಷ್ಟ ಸುಖಗಳನ್ನು ಆಲಿಸ್ತಾ, ಅವ್ರಿಗೇನೇ ಸಮಸ್ಯೆಗಳಿದೆ ತಿಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಕೊಡುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬಹುಶಃ 9ನೇ ಸಲ ಇಲ್ಲಿ ಬರ್ತಾ ಇರೋದು ಈ ಆರೋಗ್ಯ ತಪಾಸಣಾ ಈ ಕೇಂದ್ರಕ್ಕೆ. ನಿಜವಾಗ್ಲೂ ಇದು ಸಾಧಾರಣವಾದ ವಿಷಯ ಅಲ್ಲ. ಒಂದು ಸಲ ಮಾಡಿದ್ರೆ ಸುಸ್ತಾಗ್ಬಿಡ್ತಾರೆ ಎಲ್ಲರೂ ಕೂಡ. ಇವರು ನಿರಂತರವಾಗಿ ಪ್ರತಿ ವರ್ಷ ಅವ್ರ ತಂದೆ ಹೆಸರಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿಗಳು ಹಾಸ್ಪಿಟ್ಲಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಆರೋಗ್ಯ ತಪಾಸಣೆ ಮಾಡಿಸೋದಕ್ಕೆ ಅವ್ರಿಗೆ ಜ್ಞಾನವೂ ಇರಲ್ಲ, ಸಮಯನೂ ಇರಲ್ಲ, ಭಾಳ ಜನಕ್ಕೆ ಹಣವೂ ಇರಲ್ಲ. ಈ ಮೂರು ಭಾಳ ಕಷ್ಟಕರವಾದಂಥ ಕುಟುಂಬಗಳು ಭಾಳ ಇದ್ದಾವೆ. ಅವ್ರಿಗೆಲ್ಲ ಇದು ತುಂಬ ಅನುಕೂಲ ಆಗುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಶಿವರಾಜ್ ಅವರು ಈ ಥರದ್ದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಿರ್ತಾರೆ. ನಾನು ಅವ್ರು ನೋಡ್ತಾ ಇರ್ತೀನಿ. ಒಂದು ದಿನಾನೂ ಅವರು ತನ್ನ ಕುಟುಂಬಕ್ಕೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ಆ ದಿನವನ್ನು ಬಳಕೆ ಮಾಡ್ಕೊಳ್ಳೋದೇ ಇಲ್ಲ. ಎಲ್ಲರೂ ಒಂದು ಕಡೆ ಹೆಲ್ತ್ ಕ್ಯಾಂಪ್ ಮಾಡ್ತಾರೆ, ಎಲ್ಲರೂ ಒಂದು ಕಡೆ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಿರ್ತಾರೆ, ಎಲ್ಲರೂ ಒಂದು ಕಡೆ ಕ್ರೀಡೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತಿರ್ತಾರೆ, ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡೋದ್ರ ಮುಖಾಂತರ, ಅವರಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡೋದ್ರ ಮುಖಾಂತರ, ಈ ರೀತಿ ಇಡೀ ಕ್ಷೇತ್ರದಲ್ಲಿ ವರ್ಷದ 365 ದಿನವೂ ಕೂಡ ಅವರು ಇದೇ ಚಟುವಟಿಕೆಯಲ್ಲಿ ಇರೋದರಿಂದ ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಬರ್ತಾ ಇದೆ. ಅವರೊಬ್ಬರೇ ಮಾಡಿದ್ರೆ ಸಾಲದು, ಅವರಿಂದ ಸ್ಫೂರ್ತಿಯನ್ನು ತಗೊಂಡು ಭಾಳಷ್ಟು ಜನ ಈ ಕೆಲಸವನ್ನು ಮಾಡ್ತಾಯಿದ್ರೆ ಕ್ಷೇತ್ರದ ಜನತೆ ಅವ್ರ ಜೊತೆಯಲ್ಲಿ ಇರ್ತಾರೆ ಅಂತ ನಾನು ಈ ಮಾತಲ್ಲಿ ಹೇಳೋದ್ರ ಜೊತೆ ಚಿತ್ರ ನಿರ್ದೇಶಕರಾಗಿ ಹಲವಾರು ಕಥೆಗಳನ್ನು ಮಾಡಿದ್ದಾರೆ. ಅಂದರೆ ರಿಯಲ್ ಹೀರೋನ ತೋರಿಸಿದ್ದಾರೆ. ಇವತ್ತು ರಿಯಲ್ ಹೀರೋ ಇಲ್ಲಿದ್ದಾರೆ. ಜನಗಳಿಗೆ ಹಲವಾರು ಕಾರ್ಯಕ್ರಮ ತಾವು ಕೂಡ ಭಾಗವಹಿಸಿದ್ದಾರೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಿಮಗೊಂದು ಕಥೆ ಸಿಕ್ಕಾರ್ತಾರೆ, ಸ್ಫೂರ್ತಿ ಆಯ್ತಾ, ಹೇಗೆ? ಇಲ್ಲ, ನಾನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಅವರನ್ನು ನಾಯಕ ಅಂತ ಹೇಳ್ತಾ ಇರ್ತೀನಿ. ರಿಯಲ್ ಹೀರೋ ಜನಗಳನ್ನು ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ಸಿನಿಮಾ ಮಾಡಿದಾಗ ಒಬ್ಬ ಹೀರೋನ ಅಭಿಮಾನಿಗಳು ಮೆಚ್ಕೋತಾರೆ. ಯಾಕೆ ಮೆಚ್ಕೋತಾರೆ ಕಾರಣ ಗೊತ್ತಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಅವನು ಮೆಚ್ಕೋತಾನೆ. ಅದೇ ರೀತಿ ಇಲ್ಲಿ ಈ ಭಾಗದಲ್ಲಿ ಶಿವರಾಜ್ ಅಂದ್ರೇ ಆ ಜನಕ್ಕೊಂದು ಅಷ್ಟೊಂದು ಅಭಿಮಾನ. ಯಾಕೆ ಅಂದರೆ ಅವರ ಕುಟುಂಬದ ಒಬ್ಬ ಸದಸ್ಯನಾಗಿ, ಪ್ರತಿ ಕುಟುಂಬದ ಒಬ್ಬ ಸದಸ್ಯನಾಗಿ ಈ ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ನಿಜವಾದ ಹೀರೋ. ಸೇವಾ ಟ್ರಸ್ಟ್ ವತಿಯಿಂದ ಈ ಭಾಗದಲ್ಲಿ ಉಚಿತ ನೇತ್ರ ಚಿಕಿತ್ಸೆ ಮತ್ತು ಶಿಬಿರ ಎರಡನ್ನೂ ಏರ್ಪಡಿಸಿದ್ದಾರೆ. ಮತ್ತು ಇಲ್ಲಿ ಅನೇಕ ಜನ ಈ ಶಿಬಿರದಲ್ಲಿ ಭಾಗವಹಿಸಿ ಇಲ್ಲಿನ ಒಂದು ಚಿಕಿತ್ಸೆಗೆ ಅವರಿಗೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಅವರು ಪ್ರತಿ ವರ್ಷದಲ್ಲೂ ಸುಮಾರು 3-4 ಬಾರಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತು ಅವ್ರ ಜೊತೆಯಲ್ಲಿ ನಮ್ಮ ಜನಾರ್ದನ್ ಅವರು ಸಹ ಈ ಭಾಗದಲ್ಲಿ ಅವರ ಕೈ ಜೋಡಿಸಿ, ನಮ್ಮ ಬ್ಲ್ಯಾಕ್ ಅಧ್ಯಕ್ಷರಾದ ನಟರಾಜ್ ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆ ಸೇರಿ ಬಡವರ ಸೇವೆಯನ್ನು ಮಾಡ್ತಾಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರಿಗೂ ಭಾಳ ಸಂತೋಷ ಪಡುವಂಥದ್ದು. ಮತ್ತು ಬಡ ಜನರಿಗೆ ಸಿಗೋಂಥ ಈ ಸವಲತ್ತುಗಳು ಇನ್ನೂ ಅನೇಕ ಶಿಬಿರಗಳನ್ನ ನಿರಂತರವಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ ಸರ್. ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಮಹದೇವಪ್ಪ ಪ್ರತಿಷ್ಠಾನದಿಂದ ಇವತ್ತು ಉಚಿತ ಕಣ್ಣಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ಅದರಲ್ಲಿ ಇವತ್ತು ಸುಮಾರು ಒಂದು 750ಕ್ಕೂ ಹೆಚ್ಚು ಇದರ ಫಲಾನುಭವಿಗಳು ಇದರ ಉಪಯೋಗವನ್ನು ಪಡಿತಾ ಇದ್ದಾರೆ.
ನಮ್ಮ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಅವರಿಂದ ಈ ಒಂದು ಸಹಯೋಗದಿಂದ ಇದು ನಡೀತಾ ಇದೆ. ಇವತ್ತು ಯಾರು ಟೆಸ್ಟ್ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ ಅವ್ರಿಗೆ ಆಪ್ರೇಷನ್ ಇರ್ತಕ್ಕಂಥವ್ರಿಗೆ ಇವತ್ತೇ ಮಾಹಿತಿ ಕೊಟ್ಟು ನಾಳೆ ನಾಳಿದ್ದು 3 ದಿವಸ ಕಂಟಿನ್ಯೂಗಿ ಆಪ್ರೇಷನ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಜೊತೆಗೆ ಅವರಿಗೆ ಯಾರು ಕನ್ನಡಕದ ಅವಶ್ಯಕತೆ ಇದೆ ಅದು ಸಹ ನಮ್ಮ ಟ್ರಸ್ಟಿಂದ ಉಚಿತವಾಗಿ ನೀಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ನಿರಂತರವಾಗಿ ಇದು ಈ ಭಾಗದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ನಡೀತಾ ಇದೆ. ನೋಡಿ ಇವತ್ತು ಜನ ನೋಡಿ ಇವತ್ತು ಇನ್ನೂ ಸಮಯ ಕೊಟ್ಟರೆ 1,000 ಜನ ಆಗುತ್ತೆ ಇವತ್ತು ಇದರ ಉಪಯೋಗ. ನಾವು ಅದನ್ನು ಇವತ್ತು 550ವರೆಗೂ ನಾವು ಇವತ್ತು ಟೋಕನ್ ಇಶ್ಯೂ ಮಾಡಿದ್ದೀವಿ. ಅದನ್ನು ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ಅದನ್ನು ಅವ್ರಿಗೆ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಅವ್ರಿಗೆ ಪರೀಕ್ಷೆ ಮಾಡಿ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ನಮ್ಮ ಈ ಭಾಗದ ಜನರಿಗೆ ಇದು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅದು ಮಾಡ್ತಾಯಿದೆ, ಅದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಈ ಥರ ಶಿಬಿರಗಳು ನಡೀತಾ ಇರುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಜನ ವಿರಳ ಇರ್ತಾರೆ, ಆದರೆ ಇಲ್ಲಿ ಮಾತ್ರ ಜನ ಕಿಕ್ಕಿರ್ತಾರೆ. ಹೇಗೆ ಸಾಧ್ಯ? ನೋಡಿ, ಇವಾಗ ನಾವು ಯಾವ ರೀತಿ ಜನಗಳ ಜೊತೆ ಸ್ಪಂದಿಸ್ತೇವೆ ಮತ್ತು ಯಾವ ರೀತಿ ಅವರಿಗೆ ಇವು ಸೌಲಭ್ಯಗಳನ್ನು ಕೊಡ್ತೇವೆ, ಆಗ ಜನ ಹುಡ್ಕೊಂಬರ್ತಾರೆ. ಬರೀ ನಮ್ಮ ಕಾಟಾಚಾರಕ್ಕೆ ನಾವು ಶಿಬಿರಗಳನ್ನ ಮಾಡಿಕೊಂಡು ಜನರಿಗೆ ಪ್ರಚಾರಕ್ಕೆ ಅದನ್ನು ಮಾಡಬಾರ್ದು. ಜನಗಳಿಗೆ ಉಪಯೋಗ ಆಗಬೇಕು. ಜನ ಇವತ್ತು ಏನಾಗಿದೆ ನೋಡಿ, ಇವತ್ತು ಸಾಕಷ್ಟು ಜನ ಮಕ್ಕಳಲ್ಲೂ ಸಹ ಇವತ್ತು ಕಣ್ಣಿನ ಸಮಸ್ಯೆಗಳು ಕಾಣ್ತಾ ಇದೆ. ಯಾಕಂದರೆ ಮೊಬೈಲು, ಟಿ ವಿ ಮತ್ತು ಅವರ ಒಂದು ಇದರಿಂದ ಆಗ್ತಾಯಿದೆ. ಅದು ತಡೆಗಟ್ಟಬೇಕಾದ್ರೆ ಪೋಷಕರ ಸಹಕಾರ ಬೇಕಾಗುತ್ತೆ. ಮತ್ತು ಜೊತೆ ದೊಡ್ಡವ್ರಿಗೂ ಸಹ ಇದರ ಸಮಸ್ಯೆಗಳು ಕಾಡ್ತಾ ಇರ್ತದೆ. ಅದನ್ನು ಸ್ವಲ್ಪ ಸಮಸ್ಯೆ ಇದ್ದಾಗ ನಿಜವಾಗಲೂ ಅದನ್ನು ಕಾಣಿಸ್ಕೊಂಡ್ರೆ ಇವತ್ತು ಅದು ಪರಿಹಾರವನ್ನು ಬೇಗ ಕಂಡುಕೋಬೋದು. ಇವತ್ತು ನೋಡಿ, ನಾವು ಕಂಡಾಗೆ ಇಂದಿನ ದಿನಗಳಲ್ಲಿ ಅಜ್ಜಿ ತಾತ ಅವರೆಲ್ಲ 100 ವರ್ಷ 90 ವರ್ಷ ಆದರೂ ಕನ್ನಡಕ ಆಗ್ತಿರಲಿಲ್ಲ. ಇವತ್ತು ದಿನಗಳಲ್ಲಿ 40 ವರ್ಷ ದಾಟ್ತಿದ್ದಂಗೆ ಮತ್ತು ಚಿಕ್ಕ ಹುಡುಗರಲ್ಲಿ ಇವತ್ತು ಬೇಗ ಕಣ್ಣಿನ ಸಮಸ್ಯೆಗಳು ಕಾಡ್ತವೆ. ಆ ದೃಷ್ಟಿಯಿಂದ ಅದನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಇವತ್ತು ಒಂದು ಸಂದೇಶವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಅವರು ಸಹ ದಾನ ಮಾಡಿದ್ದಾರೆ. ನೇತ್ರ ದಾನ ಮಾಡ್ತಕ್ಕಂಥದ್ದು ಮಹಾ ಪುಣ್ಯ ಕೆಲಸ. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಒಂದು ಕಡೆ ನಮ್ಮ ಒಂದು ಟ್ರಸ್ಟಿಂದ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ, ಮುಂದೇನೂ ಮಾಡ್ತೇವೆ. ಸರ್, ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಇಷ್ಟು ಹಲವಾರು ಬಾರಿ ಕೆಲಸ ಮಾಡಿದ್ದಾರೆ. ಈಗ BBMP ಎಲೆಕ್ಷನ್ ವಿಳಂಬ ಆಗ್ತದೆ, ಅದರ ಮಧ್ಯೆನೂ ಕೂಡ ತಾವು ಜನಸೇವಾ ಕಾರ್ಯಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಏನಾಗಿದೆ, ಒಬ್ಬ ಜನನಾಯಕ ಆಗಿ ಬೆಳಿಬೇಕಾದ್ರೆ, ಜನ ಗುರುತಿಸ್ಬೇಕಾದ್ರೆ ನಿರಂತರವಾಗಿ ಜನಗಳ ಜೊತೆ ಇರಬೇಕಾಗ್ತದೆ. ಮತ್ತು ಅವ್ರು ಕೇಳ್ತಕ್ಕಂಥದ್ದು ಏನು, ಜನ ಕೇಳ್ತಕ್ಕಂಥದ್ದು ಅವ್ರು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು, ರಸ್ತೆ ಇರ್ಬೋದು, ಮತ್ತು ಲೈಟ್ ಇರ್ಬೋದು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಅಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಜನಗಳಿಗೆ ಇದ್ದಾಗ ಖಂಡಿತವಾಗ್ಲೂ ಅದರ ಉಪಯೋಗವನ್ನು ಒಬ್ಬ ಜನನಾಯಕನ ಗುರುತಿಸ್ತಾರೆ. ನಾವು ಇಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ಎಲ್ಲಿ ಸೌಲಭ್ಯ ಇರುತ್ತೋ ಅಲ್ಲಿ ತೆರಳುತ್ತಾರೆ. ಇವತ್ತು ಸಾಕಷ್ಟು ಆರ್ಥಿಕ ಸಂಕಷ್ಟ ಇರ್ತಕ್ಕಂಥಕ್ಕೆ ನೋಡಿ, ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ 15,000 20,000 50,000 ಹಿಂಗೆಲ್ಲ ಖರ್ಚಾಗುತ್ತೆ. ನಾವು ಅವರಿಗೆ ವ್ಯವಸ್ಥಿತವಾಗಿ ನೋಡಿ, ನಾವು ಇಲ್ಲಿ ಅವ್ರನ್ನ ಪರೀಕ್ಷೆ ಮಾಡಿ ಯಾರಿಗೆ ಆಪ್ರೇಷನ್ ಅವಶ್ಯಕತೆ ಇದೆ ಅವರಿಗೆ ಇಲ್ಲಿ ಕರ್ಕೊಂಬಂದು ಅವ್ರನ್ನ ಕರ್ಕೊಂಡೋಗಿ ನಮ್ಮ ಟೀಮು ಆಪ್ರೇಷನ್ ಮಾಡಿಸಿ ಕರ್ಕೊಂಬಂದು ತಿರ್ಗಾ ಇಲ್ಲೇ ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ. ಇದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೊಡೋವಂಥ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅದು ಮುಂದುವರಿಯುತ್ತೆ ಅಂತ ನನ್ನ ಭಾವ. ಸರ್ಕಾರದ ವ್ಯವಸ್ಥೆ ಒಂದು ಕಡೆ ಇದ್ದರೆ ಮಹದೇವಪ್ಪ ಪ್ರತಿಷ್ಠಾನ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಪ್ರತಿಷ್ಠಾನ ಈ ರೀತಿ ಹಲವಾರು ನೋಡಿ, ಇವತ್ತು ಸಮಾಜಕ್ಕೆ ಇವತ್ತು ನಾವು ಹಳೆದನ್ನು ನೆನಪು ಮಾಡ್ಕೋಬೇಕಾಗತ್ತೆ. ಇವತ್ತು ನಮ್ಮ ತಂದೆಯವರು ಊರಿಂದ ಇಲ್ಲಿ ಬಂದಿರತಕ್ಕಂಥ ದಿನಗಳು ನಾವು ನೋಡಿದ್ದೇವೆ. ಬಟ್ ಆ ಒಂದು ಸಂದರ್ಭಗಳಲ್ಲಿ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಯಾವುದು ಕಷ್ಟ ದಿನಗಳಿತ್ತು. ನಾವು ಓದಬೇಕಾದ್ರೆ ತಂದೆಯವರು 100 ರೂಪಾಯಿ ಫೀಸ್ ಕಟ್ಟಬೇಕಾದ್ರೆ ಆ ದಿನಗಳು ಕಷ್ಟ ಆಯಿತು. ಜನಾನುರಾಹಿ, ಜನಸ್ನೇಹಿ, ಜನನಾಯಕ ಶಿವರಾಜ್. ಸರ್, ತಮ್ಮ ಹೆಸರು? ಮಲ್ಲಪ್ಪ. ಎಲ್ಲಿಂದ ಬಂದಿದ್ದೀರಿ? ಕಮಲನಗರ. ನಾವು ಊರು ದೂರ, ಆದ್ರೆ ಇರೋದು ಕಮಲನಗರದಲ್ಲಿ, ಇಲ್ಲಿ ಶಿವರಾಜಪ್ಪನವ್ರ ಮನೆ ಹತ್ರ. ಓಕೆ. ಇವತ್ತು ಏನು ತಮಗೇನು ಸಮಸ್ಯೆ ಇದೆ? ಕಣ್ಣಿಂದ ಸ್ವಲ್ಪ ಮಂಜಾಗ್ತಾ ಇದೆ. ನನಗೂ ಅನಾರೋಗ್ಯ ಇದ್ದೀನಿ, ಬಟ್ ನಾನು ಕಣ್ಣು ಮಂಜು ಕಾಣ್ತಾ ಇದೆ, ಅಕ್ಷರ ಕಾಣೋದಿಲ್ಲ. ಬಟ್ ಏನೋ ಇಲ್ಲಿ ಕೇಂದ್ರ ತಪಾಸಣೆ ಇಟ್ಟಿದ್ದಾರೆ, ಖುಷಿಯಿಂದ ಬಂದಿದ್ದೀನಿ. ಇಲ್ಲಿ ಶಿವರಾಜ್ ಅವರು ಕಾರ್ಪೊರೇಟರು ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ, ಭಾಳ ಒಳ್ಳೆ. ಏನು ಹೇಳ್ತೀರಿ? ಒಳ್ಳೆ ಸಂತೋಷ ಆಗ್ತದೆ. ಅವರು ಎಲ್ಲ BP ಪ್ರತಿ ವಾರ ಪ್ರತಿ ತಿಂಗಳು BP ಚೆಕ್ ಮಾಡ್ಕೊಂಡು ಹೋಗಿ, ಶುಗರ್ ಚೆಕ್ ಮಾಡಿಸ್ತೀವಿ, ಎಲ್ಲ ಮಾಡ್ತಾರೆ, ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಉಚಿತವಾಗಿ ಒಳ್ಳೇದು ಮಾಡ್ತಾರೆ. ಮತ್ತು ಇಲ್ಲಿ ಇದನ್ನು BP ಶುಗರ್ ಚೆಕ್ ಮಾಡ್ತಾರೆ, ಮತ್ತು ಕಣ್ಣಿಂದು ಚೆಕ್ ಮಾಡ್ತಾರೆ. ಚೆನ್ನಾಗಿ ಬಸ್ ಸ್ಟಾಪಿಂದ. ನಮ್ಮ ಹೆಸರು? ಲಕ್ಷ್ಮೀ ದೇವಿಕೆ ಅಂತ. ಹೌದಾ? ತಾವು ಏನು ಇವತ್ತು ಚಿಕಿತ್ಸೆ ನಡೀತಾ ಇದೆ ಬಂದಿದ್ರೆ ಕಣ್ಣು ತೋರ್ಸಕ್ಕೆ ಬಂದಿದ್ದೀರಾ? ಕಣ್ಣು ತೋರ್ಸಕ್ಕೆ. ಏನಾಗಿದೆ? ಕಣ್ಣು ಸ್ಪೆಕ್ಸ್ ಸರಿಗಿಲ್ಲ, ಹತ್ರದ್ದು ಕಾಣ್ತಾ ಇಲ್ಲ, ಮತ್ತು ದೂರದ್ದು ಮಾತ್ರ ಲೈಟಾಗಿ ಕಾಣುತ್ತೆ.
ಅದಕ್ಕೆ ಬೇರೆ ಇಸ್ಕೊಳ್ಳೋಣ ಅಂತ ಬಂದೆ. ಹೇಗೆ ಗೊತ್ತಾಯ್ತು ಇಲ್ಲಿ ಶಿಬಿರ ಇದೆ ಅಂತ? ಇದು ಅಡ್ವರ್ಟೈಸ್ ಮಾಡ್ಕೊಂಡು ಹೋದ್ರು ಆಟೋನಲ್ಲಿ, ಅದಕ್ಕೋಸ್ಕರ ಬಂದೆ. ಸೊ ಇಲ್ಲಿ ಶಿವರಾಜ್ ಅಂತೇಳಿ ಅವರು ತಂದೆಯವರ ಪ್ರತಿಷ್ಠಾನದಿಂದ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯ ಮಾಡಿ. ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಾ ಇದೆ. ಹೆಸರು ಏನು ಚಿಕಿತ್ಸೆ ಬಂದಿದ್ದೀರಾ? ಕಣ್ಣಲ್ಲಿ ನೀರು ಸುರಿತದೆ, ಕಣ್ಣು ನೋವು, ಟಿವಿ ಇಲ್ಲಿ ಯಾರು ಕ್ಯಾಂಪ್ ಮಾಡಿದ್ರು, ಹೆಂಗ್ ಗೊತ್ತಾಯ್ತು ನಿಮಗೆ? ಬರ್ತಾ ಇದೆ, ಗೊತ್ತಾಯ್ತು ಅಲ್ಲಿಗೆ. ಹೌದು, ಇಲ್ಲಿ ಶಿವರಾಜ್ ಅವ್ರ ಕಾರ್ಪೊರೇಟ್ರ್, ಈ ಏರಿಯಾ ಕಾರ್ಪೊರೇಟ್ರು, ಅವ್ರು ಈ ಕೆಲಸ ಮಾಡ್ತಿದ್ರೆ ಏನು ಅನಿಸುತ್ತೆ? ಬರಲ್ಲ ಮಾಡಿಸ್ತಾರೆ ಎಲ್ಲ ರೀತಿ ಕೆಲಸಗಳು ಮಾಡ್ತಾರೆ. ಇಂಥ ಜನಪ್ರತಿನಿಧಿ ಬೇಕಾ ನಿಮಗೆ? ಬೇಕು. ವೋಟ್ ಮಾಡ್ತೀರಾ ಅವ್ರಿಗೆ? ಹಾಂ, ಆಯ್ತು. ಎಲ್ಲಿಂದ ಬಂದಿರೋದು? ಇಲ್ಲೇ ಇರೋದು. ಏನು ಆಪರೇಷನ್ ಕ್ಯಾಂಪ್ ಯಾರು ಅರೇಂಜ್ ಮಾಡಿದ್ರು ಗೊತ್ತಾ? ಶಿವರಾಜ್ ಅವರು. ಅವ್ರ ಬಗ್ಗೆ ಏನು ಅನ್ಸುತ್ತೆ ತಮಗೆ? ಒಳ್ಳೆಯವರಂತಾನೆ ಬಂದಿರೋದು. ಒಳ್ಳೆ ಗುಣ, ಒಳ್ಳೆ ಇದೈತೆ ಅಂತ ಬಂದ್ರು. ಒಟ್ಟಾಗಿ ಬಡವರಿಗೆ ಎಲ್ಲ ಹಾಂ, ಹೆಲ್ಪ್ ಮಾಡ್ತಾರೆ. ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಮಕ್ಕಳಿಗೆ. ಹೌದು. ನಿಮ್ಮ ಈ ಸೇವೆಗೆ ಈ ಒಂದು